ಪಕ್ಷಕ್ಕಾಗಿ ಮತ್ತು ಜನರಿಗಾಗಿ ಸದಾ ತಮ್ಮ ಸಮಯವನ್ನು ಮೀಸಲಿಡ್ತಕ್ಕಂಥ ವ್ಯಕ್ತಿ. ಪಕ್ಷ ಇನ್ನೂ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಒಂದು ಒಳ್ಳೆ ಅವರಿಂದ ಒಂದು ಕೆಲಸ ತಗೋಬೇಕು. ಡಿ ಟಿ ಶ್ರೀನಿವಾಸ್ ಅಣ್ಣನವರ ಒಂದು ಓಡಾಟದಿಂದ, ಅವರ ಒಂದು ಶ್ರಮದಿಂದ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾವು ರಾಜೀವ್ ಗಾಂಧಿ ಸಾಹೇಬ್ರದು ಮತ್ತು ದೇವರಾಜ್ ಅರಸು ಸಾಹೇಬ್ರ ಒಂದು ಜನ್ಮ ದಿನಾಚರಣೆ ಪ್ರಯುಕ್ತ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ಮತ್ತು ನಾವು ಬಂದಿವಿ. ಅದ್ರ ಜೊತೆಗೆ ನಮ್ಮ ಡಿ ಟಿ ಶ್ರೀನಿವಾಸ್ MLCಗಳು ಇವತ್ತೊಂದು ಕಾಂಗ್ರೆಸ್ ಪಕ್ಷದ ಒಂದು ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಒಂದು ಕರೆಯ ಮೇರೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಹಾಜರಾಗಿದ್ವಿ. ಅದ್ರ ಜೊತೆಗೆ ಅವ್ರು ಒಳ್ಳೆಯ ಒಂದು ಸಂಘಟನಾಕಾರರು. ಪಕ್ಷ ಇನ್ನೂ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಒಂದು ಒಳ್ಳೆಯ ಅವರಿಂದ ಒಂದು ಕೆಲಸ ತಗೋಬೇಕು. ಅದ್ರ ಜೊತೆಗೆ ಅವ್ರನ್ನ ಪಕ್ಷದಲ್ಲಿ ಗುರುತಿಸಿ ಒಂದು ಒಳ್ಳೊಳ್ಳೆ ಅವಕಾಶಗಳು ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ತಮ್ಮ ಮುಖಾಂತರ ನಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ನಾವು ಕೊಪ್ಪಳ ಜಿಲ್ಲೆ ಕುಷ್ಟಗಿಯಿಂದ ಬಂದಿವಿ. ಅದ್ರ ಜೊತೆಗೆ ಕೊಪ್ಪಳ ಮತ್ತು ಬಾಗಲಕೋಟ ಮತ್ತು ಯಾದಗಿರಿ, ಸುರಪುರ ಅಲ್ಲೆಲ್ಲ ಕಡೆಯಿಂದ ಬಂದಿದ್ದೀವಿ. ನಾನು ಕೊಪ್ಪಳ ಜಿಲ್ಲಾ ಯಾದವ ಸಂಘದ ಪ್ರಧಾನ ಕಾರ್ಯದರ್ಶಿ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಬೂತ್ ಲೆವೆಲ್ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಯಾದವ ಸಮಾಜ ಮತ್ತು ಹಿಂದುಳಿದ ವರ್ಗ ಮತ್ತು ಕ್ಯಾಟಗರಿ 1 ನಾಯಕರಾದಂಥ ಡಿ ಟಿ ಶ್ರೀನಿವಾಸ್ ಅಣ್ಣನವರ ಆದೇಶದ ಮೇರೆಗೆ ನಾವಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಕೊಪ್ಪಳ, ಯಾದಗಿರಿ, ಕುಷ್ಟಗಿ, ಬಾಗಲಕೋಟೆ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಹಿಂದುಳಿದ ವರ್ಗದ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಈ ಒಂದು ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರು ಮಾಡಿರೋ ನಮಗೆಲ್ಲ ತುಂಬಾ ಸಂತೋಷ ಐತಿ. ಯಾಕಂತಂದ್ರೆ ಅವರು ಯಾರ ಒಂದು ದಾರಿಯಲ್ಲಿ ನಡೆದು ಬರ್ತಾ ಇದ್ದಾರೆ ಅಂದ್ರೆ ಕೃಷ್ಣಪ್ಪನವರು. ಅವರು ಹಿಂದುಳಿದ ವರ್ಗದ ತುಂಬಾ ಧೀಮಂತ ನಾಯಕರು. ಅಂತವರ ಅಳಿಯ ಇವರು ಇವತ್ತು ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಕರ್ನಾಟಕದಾದ್ಯಂತ ಈ ಎಲ್ಲ ಹಿಂದುಳಿದ ವರ್ಗಗಳ ಜನರನ್ನ ಭೇಟಿ ಮಾಡೋದರ ಜೊತೆಗೆ ಅವರ ಕುಂದುಕೊರತೆಗಳನ್ನು ಮತ್ತೆ ಎಲ್ಲ ದೀನದಲಿತರನ್ನು ಎತ್ತುವಂತ ಕೆಲಸ ಏನಾದ್ರೂ ಮಾಡ್ಬೇಕಂದ್ರೆ ಅದು ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಮಾಡ್ತಾರ ಅನ್ನೋ ಒಂದು ನಂಬಿಕೆ ಮತ್ತು ಭರವಸೆ ನಮಗಿದೆ. ಇನ್ನು ಈ ಹಿಂದುಳಿದ ವರ್ಗ ಸಮಾಜವನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಈ ದೇವರಾಜ್ ಅರಸು ಅವರು ಯಾವ ರೀತಿ ಹೆಸರು ಮಾಡಿದ್ದಾರೆ ಆ ರೀತಿ ಹೆಸರು ಕೂಡ ಮಾಡ್ತಾರ ಅನ್ನೋ ನಂಬಿಕೆ ನಮಗೈತಿ. ಯಾಕಂದ್ರೆ ಬಡವರು ಮತ್ತು ದೀನದಲಿತರು, ಹಿಂದುಳಿದವರ ನಾಡಿ ಮಿಡಿತವನ್ನು ಅರ್ಥವ್ರು ಯಾರಾದ್ರೂ ಇದ್ರೆ ನಾನು ನೋಡಿದಂಗೆ ನಮ್ಮ ಡಿ ಟಿ ಶ್ರೀನಿವಾಸ್ ಅಣ್ಣವರು. ನಾವು ಕಾಂಗ್ರೆಸ್ NSY ಗ್ರಾಮೀಣ NSY ಗಂಗಾವತಿ ಅಸೆಂಬ್ಲಿ ಅಧ್ಯಕ್ಷರಾಗಿದ್ದೀವಿ. ಅವಾಗ್ಲಿಂದ ಅವ್ರು ನೋಡ್ಕೊಂಡು ಬರ್ತಾ ಇದ್ವಿ. ಸುಮಾರು 5-6 ವರ್ಷದಿಂದ ಸಂಘಟನಾ ಚತುರರು, ಪಕ್ಷಕ್ಕಾಗಿ ಮತ್ತು ಜನರಿಗಾಗಿ ಸದಾ ತಮ್ಮ ಸಮಯವನ್ನು ಮೀಸಲಿಡ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿಗಳು ಇವತ್ತಿಂತ ಉನ್ನತ ಒಂದು ಹುದ್ದೆಯನ್ನು ಅಲಂಕರಿಸ್ಯಾರ ಅಂತಂದ್ರೆ ನಮ್ಮೆಲ್ಲರಿಗೂ ಒಂದು ಖುಷಿ, ನಮ್ಮೆಲ್ಲರಿಗೂ ಇನ್ಮೇಲೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮಗೈತಿ. ಇಷ್ಟು ಹೇಳಿ ನಾನು ಮಾತು ಇವತ್ತು ನಾವು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಿಂದ ಇವತ್ತು ಆಗಮಿಸಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ. ಇವತ್ತು ನಮ್ಗೆ ಏನು ವಿಶೇಷವಾಗಿರ್ತಕ್ಕಂಥ ದಿನ ಅಂತಂದ್ರೆ ಇವತ್ತು ನಮ್ಮ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರಾಗಿರುವಂತ ಡಿ ದೇವರಾಜ್ ಅರಸು ಅವರ ಜನ್ಮ ದಿನದಂದೇ ಇವತ್ತು ನಮ್ಮ ಸಮುದಾಯದ ರಾಜ್ಯಾಧ್ಯಕ್ಷರಾಗಿರುವಂತ ಡಿ ಟಿ ಶ್ರೀನಿವಾಸ್ ಅಣ್ಣನವರು ಇವತ್ತು ಅದೇ ಹಿಂದುಳಿದ ವರ್ಗಗಳ ಒಂದು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ರಾಜ್ಯಾಧ್ಯಕ್ಷರಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಯಾದವ ಸಮಾಜಕ್ಕೆ ಮತ್ತು ಹಿಂದುಳಿದ ವರ್ಗಗಳ ಎಲ್ಲಾ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಇವತ್ತು ಡಿ ಟಿ ಶ್ರೀನಿವಾಸ್ ಅಣ್ಣನವರು ಪ್ರವರ್ಗ 1ರ ಜಾತಿಯ ಒಕ್ಕೂಟದ ಸಂಸ್ಥಾಪಕರು, ಜೊತೆಗೆ ಆ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ಕೂಡ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಇಡೀ ಒಂದು ಪ್ರವರ್ಗ 1ರ ಜಾತಿಗಳನ್ನ ಒಗ್ಗೂಡಿಸಿ ಆ ಎಲ್ಲ ಸಮುದಾಯಗಳ ಕುಂದು ಕೊರತೆಗಳನ್ನ ತಿಳಿದುಕೊಂಡು ಅವರ ನಾಡಿ ಮಿಡಿತವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಡಿ ಟಿ ಶ್ರೀನಿವಾಸ್ ಅಣ್ಣನವರು ಇಡೀ
ಕರ್ನಾಟಕ ರಾಜ್ಯಾದ್ಯಂತ ಸುತ್ತಾಡಿ ಇಡೀ ಈ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿಗಳ ಒಂದು ಒಗ್ಗೂಡಿಸಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ 2028ಕ್ಕೆ ಅಧಿಕಾರಕ್ಕೆ ಬರಬೇಕಾಗಿತ್ತಂದ್ರೆ ಬರುತ್ತೆ. ಈ ಒಂದು ಹಿಂದುಳಿದ ವರ್ಗಗಳ ನಾಯಕರಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ ಅಣ್ಣನವರ ಒಂದು ಓಡಾಟದಿಂದ, ಅವರ ಒಂದು ಶ್ರಮದಿಂದ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಈ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಒಂದು ಸುತ್ತ ಮುಗಿಸ್ತೇನೆ.